ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತ್ ಅನಂತ ಸ್ವಾಮಿ. ಇವತ್ತಿನ ಈ ವಿಶೇಷದಲ್ಲಿ ವಿಶೇಷ ಸಂಚಿಕೆಯಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರುವಂತಹ ಮನೆ ಮೈಸೂರು ರೂಪನಗರ. 4,000 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ, 50/80. ದಿಸ್ ಇಸ್ ಅ ನಾರ್ತ್ ವೆಸ್ಟ್ ಕಾರ್ನರ್ ಮನೆ. ಇವಾಗ ತಮಗೇನು ನಾನು ತೋರಿಸ್ತಾ ಇದ್ದೀನಿ. ನಾರ್ತಿಗೆ 80 ಅಡಿ ಇದೆ, ವೆಸ್ಟಿಗೆ 40 ಅಡಿ. ಕಾರ್ನರು ಡಬಲ್ ರೋಡು. ಯಾವ ಡಬಲ್ ರೋಡ್ಗೆ ಫ್ಯೂಚರ್ಗೂ ಏನೇನು ಕಮರ್ಷಿಯಲ್ ಆಪ್ಷನ್ ಇದೆ ಅನ್ನೋದನ್ನು ಸಹ ತೋರಿಸ್ತಾ ಹೋಗ್ತೀನಿ. ಈಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿರುವಂತಹ ಬಹುಶಃ ಒಂದು 200 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ಲೇಔಟಲ್ಲಿ ಕಟ್ಟಿರುವಂತಹ ಹೊಸ ಮನೆ. ಹಾರ್ಡ್ಲಿ ಅಬೌಟ್ 1 or 2 ಇಯರ್ಸಲ್ಲಿ ಆಗಿರುವಂಥದ್ದು. ನಾನು ಸೆಲ್ಲಿಂಗ್ ರೇಟ್ ಏನು ಅಂತ ಹೇಳೋಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನಲ್ಲಿ ನಾನು ಸೆಲ್ಲಿಂಗ್ ರೇಟ್ನ ಕೊಟ್ಟಿರ್ತೀನಿ. ವಾಟ್ ಈಸ್ ದಿ ಎಫರ್ಟ್ ದಟ್ ಗೋಸ್ ಟು ಬಿಲ್ಡ್ ದಿಸ್ ಅಬೌಟ್ 40 ಚದರ ಮನೆ. ಟೋಟಲ್ ಬಿಲ್ಟಪ್ ಏರಿಯಾ 45 ಚದರ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಮನೆ. ವೆನೆವರ್ ಐ ಹ್ಯಾವ್ ಸ್ಪೋಕನ್ ಅಬೌಟ್ ಅ ಹೌಸ್, there are a lot of things that involved in building a ಪ್ರಾಪರ್ಟಿ ಅಲ್ಲ, ಬಿಲ್ಡಿಂಗ್ ಎ ಡ್ರೀಮ್. ಒಂದು ಮನೆ ಕಟ್ಟೋದು ತುಂಬ ಈಸಿ. ಯಾರ ಕಾಂಟ್ರಾಕ್ಟರ್ ಕೊಟ್ಬಿಟ್ರೆ ಕಟ್ಕೊಟ್ಬಿಡ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಇನ್ ಟರ್ಮ್ಸ್ ಆಫ್ ಪ್ರಿಸಿಷನ್, ವರ್ಕ್ಮೆನ್ಶಿಪ್, ಮೆಟೀರಿಯಲ್ ಯೂಸ್ ಟು ಬಿಲ್ಡ್ ದ ಹೌಸ್ ಆ್ಯಂಡ್ ಟೈಮ್ ಟೇಕನ್ ಟು ಬಿಲ್ಡ್ ದ ಹೌಸ್ ಆ್ಯಂಡ್ ಹೌ ದೇ ವಾಂಟ್ ಟು ಬಿ ಎಕ್ಸಿಕ್ಯೂಟೆಡ್ ಇದೆಯಲ್ಲ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಅ ಡ್ರೀಮ್ ಹೌಸ್. ಬಹಳ ಚೆನ್ನಾಗಿ ಬಹಳ ನಿಪುಣತೆಯಲ್ಲಿ ಕಟ್ಟಿರುವಂತಹ ಮನೆ ಅಂತ ನನ್ನ ಅನಿಸಿಕೆ. ಯಾಕೆ ಅಂತ ಈ ಮನೆ ಒಳಗೆ ಹೋಗ್ತಾ ನಾನು ಹೇಳ್ತಾ ಹೋಗ್ತೀನಿ ಬನ್ನಿ. ಇದನ್ನು ನಾನು ನಾರ್ತ್ ಆ್ಯಂಡ್ ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ ಅಂತ ಅಂದೆ. ನಿಮಗೆ ಅಕಸ್ಮಾತಾಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಡಬಲ್ ರೋಡ್ ತೋರಿಸ್ದೆ, ಕಮರ್ಷಿಯಲ್ ವಯಬಿಲಿಟಿ ಬೇಕು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂತ ಅನ್ಕೋತೀರ. 4 ಮಳಿಗೆ, ಗುಡ್ ಸೈಜ್ ಮಳಿಗೆಗಳನ್ನ ಸಹ ಹಾಕಲಿಕ್ಕೆ ಅವಕಾಶ ಮಾಡಿ ಅದನ್ನು ನಾನು ಆಮೇಲಿಂದ ತೋರಿಸ್ತೀನಿ. ಈಗ ಈಸ್ಟಿಂದ ಎಂಟ್ರಿ ತೊಗೋತಾ ಇದ್ದೀನಿ. ನಾನು ನಿಮಗೆ ಕಾರ್ ಪಾರ್ಕಿಂಗ್ ಇಲ್ಲ ಅನ್ಬೇಡಿ, ಇಲ್ಲೂ ಕಾರ್ ಪಾರ್ಕಿಂಗ್ ಮಾಡಬಹುದು. ಇಲ್ಲಿ ಏನು 2 ವೀಲರ್ ಪಾರ್ಕಿಂಗ್ ಮಾಡಿದರೆ ಇಲ್ಲಿ ಈಸಿಯಾಗಿ ನೀವು ಗುಡ್ ಸೈಜ್ ಅಂದರೆ ಏನಪ್ಪ, ಒಂದು ಸ್ವಿಫ್ಟನ್ನ ಈಸಿಯಾಗಿ ಒಳಗೆ ನಿಲ್ಲಿಸ್ಬೋದು, ಒಂದು ಆರಾಮಾಗಿ ನೀವು ಒಂದು ಕ್ರೆಟಾನ ಒಳಗೆ ನಿಲ್ಲಿಸ್ಬೋದು. ಕವರ್ಡ್ ಕಾರ್ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ನ ಗ್ರನೈಟ್ ಯೂಸ್ ಮಾಡಿದ್ದಾರೆ. ಈಗ ನಮ್ಮ ಮನೆ ಒಳಗೆ ಈಸ್ಟಿಂದ ಎಂಟ್ರ್ ಆಗ್ತೀನಿ. ಅದರೊಳಗಿಂದ ಮುಂಚೆ ಈಗ ಒಮ್ಮೆ ಗಾರ್ಡನ್ ಏರಿಯಾ ನಾನು ಇನ್ನೊಂದು ಎಲಿವೇಟೆಡ್ ಆಗಿ ತೋರಿಸ್ತೀನಿ. ಇದು ಮೂವೇಬಲ್ ಗಾರ್ಡನ್ ಏರಿಯಾ. ಇದಕ್ಕೂ ಸಹ ಗ್ರಿಲ್ಗಳೆಲ್ಲ ಹಾಕಿದ್ದಾರೆ, ವಾಟರ್ ಪಾಯಿಂಟ್ ಕೊಟ್ಟಿದ್ದಾರೆ. ಒಂದು ಮನೆಗೆ ಆಕ್ಸೆಸಿಬಿಲಿಟಿ ವೈಸ್ಗಿಂತ ಅದರಲ್ಲಿ ಏನೇನು ಬೇಕಾಗುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಪಾಟ್ಗಳಿಟ್ಟಿದ್ದಾರೆ, ಪಾಟ್ಗಳಿಗೆ ನೀರು ಕೊಡಬೇಕು, ಅದಕ್ಕೆ ನೀರಿದೆ. CCTV ಕ್ಯಾಮ್ರಾ ಓಪನ್ ಸ್ಪೇಸಿಗೆ ಬೇಕು, ಅದನ್ನು ಹಾಕಿದ್ದಾರೆ. ಇವಾಗ ಗಾರ್ಡನ್ ಏರಿಯಾ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೂವಿಂಗ್ ಪಾತ್ಗಳನ್ನ ಕೊಟ್ಟಿದ್ದಾರೆ, ಮೂವಿಂಗ್ ಪಾತ್ಗೆ ಕಲ್ಲುಗಳನ್ನ ಹಾಕಿದ್ದಾರೆ. ಸಿಟೌಟ್ ಸ್ಪೇಸ್ ಮಾಡಬೇಕು. ಸಿಟೌಟ್ ಸ್ಪೇಸ್ನ ಮಾಡಿಕೊಂಡ್ರೆ ಕಾಂಪೌಂಡ್ ಹೈಟ್ ಇರಬೇಕು. ಮನೆಯೊಳಗೆ ಕೂತ್ಕೊಂಡು ನೀವು ಫ್ಯಾಮಿಲಿ ಆ್ಯಂಡ್ ಫ್ರೆಂಡು ಟೈಮ್ ಸ್ಪೆಂಡ್ ಮಾಡ್ತೀರಾ, ಆಚೆಯವ್ರಿಗೆ ಕಾಣಿಸ್ಬಾರ್ದು. ಅದಕ್ಕೂ ಸಹ ಕರೆಕ್ಟಾಗಿ ಹೈಟ್ನ ಮಾಡಿದ್ದಾರೆ. ಕಟ್ಟೆಗಳನ್ನ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ 1, 2, 3, 4 ಎಲ್ಲ ತೋರಿಸ್ತಾ ಹೋಗ್ತೀನಿ. ಅಲ್ಲೂ ಒಂದು ಕಟ್ಟೆ ತೋರಿಸ್ದೆ. ಈಗ ಐ ಆಮ್ ಎಂಟ್ರಿಂಗ್ ಫ್ರಮ್ ಈಸ್ಟ್. ಈ ಥರ ಏನು ಸೇಫ್ಟಿ ಗ್ರಿಲ್ಗಳನ್ನ ನಾನು ತೋರಿಸ್ತೀನಿ. ಐ ನಾಟ್ ಟೆಲ್ ಇಟ್ ಅಗೇನ್. ಆಲ್ಮೋಸ್ಟ್ ಎವ್ರಿ ಎಕ್ಸಿಟ್ ಅಂದರೆ ಎಲ್ಲೆಲ್ಲಿ ಪಾಸಿಬಲ್ ಎಕ್ಸಿಟ್ಸ್ ಇದೆ ಅಲ್ಲೆಲ್ಲ ಕಡೆನೂ ಈ ಥರ ಸ್ಟ್ಯಾಂಡರ್ಡ್ ಹೆವಿ ಗೇಜ್. ಇದನ್ನು ಇನ್ನೊಂದು ಸ್ನೇಹಿತರೆ, ಯಾವುದೇ ತರಹದ ಮಾರುವ ಉದ್ದೇಶದಲ್ಲಿ ಕಟ್ಟಿರುವಂತಹ ಮನೆ ಆಗಿರಲ್ಲ. ಪ್ಯೂರ್ಲಿ ದಿಸ್ ಹೌಸ್ ಈಸ್ ಬಿಲ್ಟ್ ಫಾರ್ ದರ್ ಓನ್ ಯೂಸ್. ತಮ್ಮ ಸ್ವಂತಕ್ಕಾಗಿ ಸ್ವಂತ ಬಳಕೆಗಾಗಿ ಕಟ್ಟಿರುವಂತಹ ಮನೆ ಆಗಿರುತ್ತೆ. ಇದು ನಾನು ಈಸ್ಟಿಂದ ಎಂಟ್ರಾಗಿದ್ದೀನಿ. ಡೋರು ನೋಡ್ಬೋದು, ದ ವಿಡ್ತ್, ದ ಲೆಂತ್, ದ ಹೈಟ್ ಆಫ್ ದ ಡೋರ್. ಎಂಟ್ರೆನ್ಸಲ್ಲಿ ವುಡನ್ ಪ್ಯಾನೆಲಿಂಗ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇದು ನಿಮಗೆ 11+ ಫೀಟ್ ಹೈಟ್ ಇರುವಂತಹ ಹಾಲ್, ಲಿವಿಂಗ್ ಸ್ಪೇಸ್, ಕಿಚನ್ ಏರಿಯಾ. ಮತ್ತು ನಾನೀಗ ಈ ಪೋರ್ಷನಲ್ಲಿ ಒಂದೇ ಸರಿ 4 ಐಟಮ್ಗಳನ್ನ ತೋರಿಸಿ ಮುಗಿಸ್ಬಿಡ್ತೀನಿ. ಡೈನಿಂಗ್ ಏರಿಯಾ ಮುಂದೆ ಮಾಡ್ಯುಲರ್ ಕಿಚನ್ ಹೇಳಲ್ಲ ನಾನು ಇದನ್ನು. ಹೈಲ್ಯಾಂಡ್ ಕಿಚನ್ನು, ಹಾಬು, ಡ್ರಾಪ್ ಓವರ್ ಚಿಮ್ನಿ, ಸಿಂಕು, ರೆಫ್ರಿಜರೇಟ್ರು, ಮೈಕ್ರೋವೇವನ್ನು, ಓಪನ್ ಪೂಜಾ ರೂಮ್ ಮೇಲ್ಗಡೆ ಯಾವುದೇ ತರಹ ಓಡಾಡಲಿಕ್ಕೆ ಯಾವುದೇ ತರಹ ತೊಂದರೆ ಆಗಬಾರ್ದು ದೇವ್ರ ಮನೆ ಮೇಲೆ ಅಂತ ಕ್ಲಿಯರಾಗಿ ಸ್ಕೈಲೈಟ್ನ ಕೆಳಗೆ ಬಿಟ್ಟಿದ್ದಾರೆ. ಎಂಟ್ರಿ, ಡೈನಿಂಗ್ ಏರಿಯಾ, ಪೂಜಾ ರೂಮು, ಕಿಚನ್ ಏರಿಯಾ, ಯುಟಿಲಿಟಿ ಸ್ಪೇಸ್ ತೋರಿಸ್ತೀನಿ ನೋಡಿ.
ಏನಾಗುತ್ತೆ ಅಂದರೆ ಇದೆಲ್ಲ ತೋರಿಸಿದ ತಕ್ಷಣ ವಾಷಿಂಗ್ ಮಿಷಿನ್ ಪಾಯಿಂಟ್ ಬೇಕು, ಬಟ್ಟೆ ಒಗೆದು ನಾವು ಇಲ್ಲೇ ಒಣಗಿ ಹಾಕ್ಕೋಬೇಕು. ನೋಡಿ ಇವ್ರು ಏನು ಮಾಡಿದ್ದಾರೆ, ಬಟ್ಟೆ ಒಗೆಯೋಕ್ಕೆ ಜಾಗ ಬೇಕಾ, ಇಲ್ಲೇ ಕೊಟ್ಟಿದ್ದಾರೆ. ಆಚೆ ಪಾತ್ರೆ ತೊಳೆಯೋದಕ್ಕೆ ಜಾಗ ಬೇಕಾ, ಅದು ಇಲ್ಲೇ ಕೊಟ್ಟಿದ್ದಾರೆ. ಬಟ್ಟೆ ಒಣಗಾಕಿ ಇದು ಮಾಡಬೇಕಾ, ಅದು ಇಲ್ಲೇ ಕೊಟ್ಟಿದ್ದಾರೆ. ಊಟ ಮಾಡಿ ಕೈ ತೊಳೆಯೋಕ್ಕೆ ಜಾಗ ಬೇಕಾ, ಆಚೆ ಕಡೆ ಸಿಂಕ್ ಪಾಯಿಂಟು ಅದನ್ನು ಸಹ ಇಲ್ಲೇ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಈಗ ನಾನು ರೂಮ್ಗಳು ತೋರಿಸ್ತಾ ಹೋಗ್ತೀನಿ ಬನ್ನಿ. ಹಾಲ್ ಆಯಿತು, ಕಿಚನ್ ಆಯಿತು, ಪೂಜಾ, ಇವು 2 ಯುಟಿಲಿಟಿ, ಎರಡೂ ಕಡೆ ಸ್ಪೇಸಸ್ ಯುಟಿಲಿಟಿ ಇದೆ. 50-80 ಹಾಲ್ ಆರ್ ದಿ ಲಿವಿಂಗ್ ಸ್ಪೇಸ್. ಈಗಾಗಲೇ ಅವರು 3, 6, 7, 8 ಸೋಫಾ, ಮಧ್ಯದಲ್ಲಿ ಟೀಪಾಯಿ. ಆಲ್ಮೋಸ್ಟ್ ನಿಮಗೆ ದಿಸ್ ಇಸ್ ಅಬೌಸ್ಟ್ 14 ಫೀಟ್, 14 ಅಡಿ, ಮೇಲ್ಗಡೆ 11 ಅಡಿಗೆ ಟಿ ವಿ ಕ್ಯಾಬಿನೆಟು, ಟಿ ವಿ, ಸ್ಟೋರೇಜ್ ಸ್ಪೇಸು ಎಲ್ಲ ಕೊಟ್ಟಿದ್ದಾರೆ. ಐ ವಿಲ್ ಶೋ ಯು ನೌ. ನೀವು ಫಾಲ್ ಸೀಲಿಂಗ್ ಆಮೇಲೆ ತೋರಿಸ್ತೀನಿ. ಐ ವಿಲ್ ಶೋ ಯು ಅಗೇನ್ ದಿ ಗಾರ್ಡನ್ ಏರಿಯಾ. ನೋಡ್ಬೋದು ನೀವು ಗಾರ್ಡನ್ ಏರಿಯಲ್ಲಿ ಎನಿ ಟೈಮ್ ನೀವು ಈಗ ನಾನು ಡೋರ್ ಹೇಳಿದ್ನಲ್ಲ, ಇದನ್ನು ಓಪನ್ ಇಟ್ಕೋಬೋದಾ ಸುಪ್ರೀತ್? ಇದಕ್ಕೂ ಅಷ್ಟೇ, ಎಲ್ಲದಕ್ಕೂ ಮೆಟಲ್ ಡೋರ್ಗಳು ಕೊಟ್ಟಿರೋದ್ರಿಂದ ನೀವು ಇದನ್ನು ಓಪನ್ನಾಗಿ ಇಟ್ಕೋಬಹುದು. ಇದನ್ನು ನಾನು ಕಮರ್ಷಿಯಲ್ ಸ್ಪೇಸ್ ಅಂತ ಹೇಳಿದೆ ನೋಡಿ, ಅದೇನೇ. ಕಾರ್ ಪಾರ್ಕಿಂಗ್ ಇದೆ, 2 ಕಾರ್ ಪಾರ್ಕಿಂಗು, ಟೋಟಲ್ 3 ಕಾರ್ ಪಾರ್ಕಿಂಗ್ ಇರುವಂಥದ್ದು. ನಾಟ್ 1, ನಾಟ್ 2, ಇಟ್ಸ್ ಅಬೌಟ್ 3 ಕಾರ್ ಪಾರ್ಕಿಂಗ್. ಏನು ನಾನು ಇಲ್ಲಿ ಮನೇಲಿ ಬಂದು ಏನು ಮಾಡ್ಕೋಬೇಕು ಅಂತ ನನಗೂ ಇನ್ನೂ ಯೋಚನೆ ಆಗ್ತಾಯಿದೆ. ಎಲ್ಲ ಮಾಡಿಬಿಟ್ಟಿದ್ದಾರೆ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಯು ಕಮ್ ಸ್ಟೇ ರೂಮ್ ನಂಬರ್ 1 ವಿಚ್ ಇಸ್ ಅಟ್ ದ ಗ್ರೌಂಡ್ ಫ್ಲೋರ್. ನಾನು ಎಲ್ಲೂ ರೂಮ್ನ 50-80 ಯು ವಿಲ್ ನೆವರ್ ಫೈಂಡ್ ಕಂಜೆಷನ್. ಯೂಶಲಿ ದೆರ್ ವಿಲ್ ಬಿ ನೆವರ್ ಕಂಜೆಷನ್ 50-80, ಬಟ್ ಇಲ್ಲಿ ಇನ್ ಟರ್ಮ್ಸ್ ಆಫ್ ಸ್ಪೇಸ್ ಯುಟಿಲೈಸೇಷನ್ ಅಂತ ಒಂದು ವರ್ಡ್ನ ಹೇಳಿದೆ ನಿಮಗೆ. ವಾರ್ಡ್ರೋಬ್ಗಳು ಮಾಡಿದ್ದಾರೆ, ಫ್ಯಾನ್ಗಳು ಹಾಕಿದ್ದಾರೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗು, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗು, ಕರ್ಟನ್ ರಾಡ್ಸು, AC ಪಾಯಿಂಟು. ನಾನೀಗ ಆಲ್ಮೋಸ್ಟ್ ಆನ್ ಅ ಪೀಕ್ ಸಮ್ಮರ್ ಐ ಆಮ್ ರೆಕಾರ್ಡಿಂಗ್ ದಿಸ್ ವಿಡಿಯೋ ಇನ್ ಮೈಸೂರು. ಆಲ್ಮೋಸ್ಟ್ 40 ಡಿಗ್ರಿ ಇರುವಂತಹ ಇದರಲ್ಲಿ ಎಲ್ಲೂ ಸಹ ನಿಮಗೆ ಖಂಡಿತವಾಗ್ಲೂ AC ಬೇಕಾಗೋದೇ ಇಲ್ಲ. ಮೂವಿಂಗ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರಲ್ಲಿ ನಾನಿವಾಗ ನಿಮಗೆ ರೂಮ್ಗಳನ್ನ ತೋರಿಸ್ತೀನಿ. ಆ್ಯಂಟಿಸ್ಗೆ ಟೈಲ್ಸ್ಗಳನ್ನ ಹಾಕಿದ್ದಾರೆ, ಎಲ್ಲ ಫ್ಲೋರಿಂಗು ಮಾರ್ಬಲ್ ಫ್ಲೋರಿಂಗ್ ಇರುವಂಥದ್ದು. ಇವಾಗ ಪೂಜಾ ರೂಮ್ ಮೇಲ್ಗಡೆ ತೋರಿಸ್ತೀನಲ್ಲ ನೋಡಿ, ಇದ್ರ ಮೇಲ್ಗಡೆ ಎಲ್ಲೂ ಓಡಾಡಲ್ಲ. ಕಂಬಗಳು ನೋಡಬೇಕು ನೀವು, ಬ್ಯೂಟಿಫುಲ್ ಆಗಿದೆ, ಟೀಕಲ್ಲಿ ಮಾಡಿರುವಂತಹ ಕಂಬಗಳಿದು. ಈಗ ರೂಮ್ ನಂಬರ್ 2, ರೂಮ್ ನಂಬರ್ 3 ಆ್ಯಂಡ್ ಸ್ಟಡಿ ರೂಮ್ ತೋರಿಸ್ತೀನಿ ವಿತ್ ಅ ಬ್ಯೂಟಿಫುಲ್ ಲಿವಿಂಗ್ ಸ್ಪೇಸ್. ರೂಮ್ ನಂಬರ್ 2 ಇದು 2ನೆಯ ರೂಮು. ಇಲ್ಲೂ ಅಷ್ಟೇ ಸ್ಟಡಿ ಯೂನಿಟ್ ಇದೆ, ವಾಕಿನ್ ವಾರ್ಡ್ರೋಪ್ ಇದೆ, ಬಾತ್ ಟಬ್ ಇದೆ. ಎವ್ರಿ ಮೆಟೀರಿಯಲ್ ಇನ್ ದಿಸ್ ಹೌಸ್ ಇಟ್ಸ್ ಲೈಕ್ ಅನ್ ಆಲ್ಮೋಸ್ಟ್ ಹ್ಯಾಂಡ್ ಪಿಕ್ಡ್. ಏನನ್ನೂ ಸಹ ವಾಟ್ ಎವರ್ ಯು ಟೆಲ್ ಕಾಂಟ್ರಾಕ್ಟ್ ಕೊಟ್ಟು ಇದನ್ನು ಮಾಡಲು ಖಂಡಿತವಾಗ್ಲೂ ಸಾಧ್ಯವಿಲ್ಲದೆ ಇರುವಂತಹ ಮನೆ ಆಗಿರುತ್ತೆ. ಈಗ ಬಾಲ್ಕನಿ ಏರಿಯಾ, ಇಲ್ಲೂ ಅಷ್ಟೇ ಆ್ಯಂಪಲ್ ಸಿಟ್ಔಟ್ ಸ್ಪೇಸ್ ನೋಡ್ಬೋದು. CNCಯಲ್ಲಿ ಕಟಿಂಗ್ ಮಾಡಿದ್ದಾರೆ ಇದನ್ನು, ಕಟ್ಟೆಗಳು. ದ ವ್ಯೂ ಆಫ್ ದ ಪ್ರಾಪರ್ಟಿ ಫ್ರಮ್ ದ ಫಸ್ಟ್ ಫ್ಲೋರ್. ಈಗ ಮೂವಿಂಗ್ ಟುವರ್ಡ್ಸ್ ವಾಟ್ ಐ ಕ್ಯಾನ್ ಟೆಲ್ ಮೋರ್ ಅನ್ನೋದು. ಆ್ಯಕ್ಚುಲಿ ನಾನು ಐ ಆಮ್ ವೆರಿ ಮಚ್ ಲೆಸ್ ವಿತ್ ಮೈ ವರ್ಡ್ ಸೀಯಿಂಗ್ ದಿಸ್ ಹೌಸ್. ಯಾಕಂದರೆ ಭಾಳಷ್ಟು ವೀಡಿಯೋಗಳಲ್ಲಿ ಭಾಳಷ್ಟು ಹೇಳೋದಿರುತ್ತೆ, ಇದರಲ್ಲಿ ಬರೀ ನಾನು ತೋರಿಸ್ಬೇಕು ಅಷ್ಟೇ ಮನೇನ. ಯಾಕಂದರೆ ಕಾಂಟ್ ಎಕ್ಸ್ಪ್ಲೈನ್, ಇಟ್ಸ್ ಸೋ ವೆಲ್ ಡನ್ ಅಂತಾರಲ್ಲ ಆ ಥರ. ದಿಸ್ ಇಸ್ ರೂಮ್ ನಂಬರ್ 2. ಈ ಏನು ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್. ಇಟ್ಸ್ ಸೋ ಹ್ಯೂಜ್, ಸೋ ಸ್ಪೇಷಿಯಸ್, ಸೋ ವೆಂಟಿಲೇಟೆಡ್. ನಾನು ಈ ವಿಡಿಯೋ ಮಾಡ್ಬೇಕಾರೆ ಸ್ನೇಹಿತರೆ, ವೀಕ್ಷಕರೇ, ನನ್ನ ಎಲ್ಲ ವಿಡಿಯೋ ನೋಡುವಂಥವ್ರೆ, ನಿಮ್ಮ ಹತ್ರ ಒಂದು 50-80 ಸೈಟ್ ಇದ್ದರೆ ಈ ಥರ ಮನೆ ಕಟ್ಕೊಳ್ಳಿ. ನಿಜವಾಗ್ಲೂ ವಾಟ್ ಸ್ಪೇಸ್, ಕ್ರಾಸ್ ವೆಂಟಿಲೇಷನ್ಗೆ ಏನೇನು. ಇವಾಗ ಐಲ್ ಶೋ ಯು ದ ಲಿವಿಂಗ್ ಏರಿಯಾ. ನೋಡಿ ಎಷ್ಟು ಸ್ಪೇಸ್ ಯುಟಿಲೈಸೇಷನ್. ಬಾಲ್ಕನಿ, ದೇ ಹ್ಯಾವ್ ಆಲ್ರೆಡಿ ಪುಟ್ ದಿ ಸೋಫಾ, TV ಕ್ಯಾಬಿನೆಟು, TV, ಫಾಲ್ ಸೀಲಿಂಗು, ಫ್ಯಾನು. ನಾನು ಈ ಎಸ್ಥೆಟಿಕ್ಸ್ ಅನ್ನೋ ವರ್ಡ್ನ ನಾನು ಎಲ್ಲೂ ಯೂಸ್ ಮಾಡಲ್ಲ. ಯಾಕೆ ಅಂತಾರೆ, ಎಸ್ಥೆಟಿಕ್ಸ್ ಅಂತಂದರೆ ಏನೋ ಒಂದು ಕ್ರಿಯೇಟ್ ಮಾಡಿ ತೋರಿಸುವಂಥದ್ದು ಅಂತಿರುತ್ತೆ. ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ದೆರ್ ಇಸ್ ನಥಿಂಗ್ ದಟ್ ಯು ಹ್ಯಾವ್ ಟು ಡೂ ಎನ್ಹ್ಯಾನ್ಸ್ಮೆಂಟ್ ಇನ್ ಟರ್ಮ್ಸ್ ಆಫ್ ಬ್ಯೂಟಿಫಿಕೇಷನ್. ಮೆನಿ ಟೈಮ್ಸ್ ಬ್ಯೂಟಿ, sometimes decoration spoils the beauty. ಬನ್ನಿ, ಐ ವಿಲ್ ಶೋ ಯು.
ವರ್ಕ್ ಫ್ರಮ್ ಹೋಮ್ ಈಗ ಭಾಳಷ್ಟು ಜನ ಇದನ್ನು ಕೇಳ್ತಾರೆ, ನಂಗೆ ಹಾಲಲ್ಲಿ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ, ರೂಮಲ್ಲಿ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ, ಒಂದು ಸಪ್ರೇಟ್ ಸ್ಪೇಸ್ ಬೇಕು ನಮಗೆ ವೇರ್ ವಿ ಹ್ಯಾವ್ ಟು ಸಿಟ್ ಆ್ಯಂಡ್ ವರ್ಕ್ ಇರೋದು, ಅಥವಾ ಮಕ್ಕಳಿಗೆ ಓದೋಕ್ಕೆ ಒಂದು ಚಿಕ್ಕ ಲೈಬ್ರರಿ ಬೇಕು, ಓದೋಕ್ಕೆ ಒಂದು ಸ್ಪೇಸ್ ಬೇಕು ಅಂತ. ದೇ ಹ್ಯಾವ್ ಡನ್ ಇಟ್. ಈಗ ನಾವು ಐ ವಿಲ್ ಓಕೆ, ಈಗ ಐ ಹ್ಯಾಡ್ ಲೆಫ್ಟ್ ದ ಸ್ಪೇಸ್. ಬಾರ್ ಕೌಂಟ್ರ್, ಟಿ ವಿ ಕ್ಯಾಬಿನೆಟ್ ಕೆಳಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಆಲ್ರೆಡಿ ಸ್ಟ್ಯಾಂಡರ್ಡ್ ಬಾರ್ ಕೌಂಟ್ರ್ ಆಗಲೇ ಈಗ ಮಾಡಿದ್ದಾರೆ. ನೀವು ಬಾರ್ ಕೌಂಟ್ರ್ ಮಾಡ್ಕೋಬೇಕು ಅಂತಿರೋರ್ಗೆ ಅದೂ ಬೇಡ, ಅದೂ ಸಹ ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೆ, ಸಮ್ಟೈಮ್ಸ್ ಡೆಕೋರೇಷನ್ ಅನ್ನೋದು ಸ್ಪಾಯ್ಲ್ಸ್ ದ ಬ್ಯೂಟಿ. ಸಿ, ನಾವು ಈಗಷ್ಟೇ ಭಾಳಷ್ಟು ಮನೆಗಳಲ್ಲಿ ಏನೇನು ನೋಡಿರ್ತೀವಿ, ಇದು ಗ್ಲಾಸ್ ಹಾಕಿರ್ತಾರೆ, ಬಟ್ ಆದರೆ ಇದರಲ್ಲಿ ವುಡನ್ ಕಮ್ ಎಮ್ ಎಸ್ ಮಾಡಿರುವಂಥದ್ದು. ಇದು 100 ವರ್ಷ ಆದರೂ ಎಮ್ ಎಸ್ಗೆ ಏನೂ ಆಗೋಲ್ಲ. ನಾವೆಲ್ಲಿ ಮೂವ್ ಟು ದಿ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಬನ್ನಿ, ಮೇಲೆ ಹೋಗ್ತಾ ಹೋಗ್ತಾ ಈ ಮನೇದು ಹೇಳಿದೆ ಆಲ್ಮೋಸ್ಟ್ 44 ಚದರ ಬರುತ್ತೆ ಸ್ಪೇಸ್. ನಾನು ಯಾವಾಗಲೂ ಮಾತಾಡೋಂಥ 2 ವಿಚಾರ: ಸ್ಪೇಸ್ ಯುಟಿಲೈಸೇಷನ್ ಇನ್ ದ ಹೌಸ್. ಮನೆ ಹೇಗಿರಬೇಕು ಅಂದರೆ, ನಿಮಗೆಲ್ಲೂ ಸಹ ಮನೆ ಇಕ್ಕಟ್ಟು, ಮನೆ ಹೋದಾಗ ಚಿಕ್ಕದು ಅನ್ನಿಸ್ತು, ಅಥವಾ ಮನೆ ಓಡಾಡ್ಬೇಕಾದ್ರೆ ನನಗೆಲ್ಲೋ ಒಂದು ಕಡೆ ಏನೋ ಮಿಸ್ ಆಗ್ತಾ ಇದೆ, ಲೈಟ್ ಆಗಲಿ ಅಥವಾ ಕಲರ್ ಕಾಂಬಿನೇಷನ್ ಆಗಿರಲಿ. ಕಲರ್ ಕಾಂಬಿನೇಷನ್, ಎಸ್ ಐ ಅಗ್ರಿ, ಪೇಂಟ್ ಚೇಂಜ್ ಮಾಡಿಬಿಡ್ಬೋದು, ಬಟ್ ಕಲರ್ ಕಾಂಬಿನೇಷನ್ಗಿಂತ ಟೈಲ್ಸು ಅಥವಾ ಫ್ಲೋರಿಂಗು ತಕ್ಷಣ ಚೇಂಜ್ ಮಾಡೋಕ್ಕಾಗಲ್ಲ, ಭಾಳ ಕಷ್ಟ. ಇದೊಂದು ನೀವು ಈ ಜಾಗನ ಅಗೇನ್ ಈಗಾಗಲೇ ಮಾಡಿದರೆ, ಯು ಕ್ಯಾನ್ ಹೌ ಎವರ್ ಯು ವಾಂಟ್, ಯು ಕ್ಯಾನ್ ಯೂಸ್ ದಿಸ್. ನೆಕ್ಸ್ಟು, ಮನೆಯಲ್ಲಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ಯಾದರ್ ಅಪ್ ಆದರೆ ನೋಡಿ, ಇಲ್ಲೂ ಸಹ ಈ ಜಾಗ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಅಲ್ಲೂ ವಾಶ್ರೂಮ್ ಇದೆ, ಸೋಲಾರ್ ಈಗಾಗಲೇ ಹಾಕಿದ್ದಾರೆ. ನಾನು ಇನ್ನೇನು ಈ ಮನೆ ಬಗ್ಗೆ ಹೇಳೋಂಗಿಲ್ಲ. ಸೆಲ್ಲಿಂಗ್ ರೇಟ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ನೋಡಿಬಿಟ್ಟು ಸರ್ ಇನ್ನೂ ಸ್ವಲ್ಪ ಏನಾದ್ರು ಹೇಳಿ ಅಂದರೆ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ. ಮತ್ತು ನಾನು ಈ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಮನೆಯ ಮಾಲೀಕರು, ಸುಪ್ರೀತ್ ಇದಕ್ಕೆ ನಾನು ಲೈಟಿಂಗ್ ಹಾಕ್ತೀನಿ ಅಂದರು. ಸರ್ ಬೇಡ ಸರ್ ಲೈಟು, ಯಾಕೆಂದರೆ ಆ್ಯಸ್ ಆಫ್ ಇಟ್ ಗಾಳಿ ಮತ್ತು ಬೆಳಕು ಭಾಳ ಚೆನ್ನಾಗಿದೆ, ಎಲ್ಲೂ ಸಹ ಲ್ಯಾಗ್ ಆಗ್ತಾಯಿಲ್ಲ. ಲೈಟು ಕ್ರಾಸ್ ವೆಂಟಿಲೇಷನ್ ಇರ್ಬೋದು, ಬೆಳಕಿರ್ಬೋದು, ಎಲ್ಲೂ ಲ್ಯಾಗ್ ಆಗದಿರೋ ಕಾರಣದಿಂದಾಗಿ ಈ ವಿಡಿಯೋ ಹಾಗೆ ಮಾಡ್ತಾಯಿದ್ದೀನಿ. ಐ ವಿಲ್ ಎಂಡ್ ದ ಪ್ರಾಪರ್ಟಿ ವಿಡಿಯೋ ಹಿಯರ್. ಸೆಲ್ಲಿಂಗ್ ರೇಟು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈ ಥರ ಮನೆ ಬಹಳ ಟೈಮ್ ಬೇಕಾಗುತ್ತೆ ಕಟ್ಟಲಿಕ್ಕೆ ಒಂದು. ಆಮೇಲೆ ಮನೆ ಕಟ್ಟಿದ ತಕ್ಷಣ ಅದರದ್ದು ಫಿನಿಷಿಂಗ್ ಮಾಡೋಕ್ಕೂ ಟೈಮ್ ಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಪೇಂಟ್ ಬಿಟ್ಟು ಹೋಗುತ್ತೆ, ಟೈಲ್ಸ್ ಒಡೆದೋಗುತ್ತೆ, ಪ್ಲಂಬಿಂಗ್ ಪ್ರಾಬ್ಲಮ್ ಇರುತ್ತೆ. ಭಾಳ ದೇ ಹ್ಯಾವ್ ಟೇಕನ್ ಲಾಟ್ ಆಫ್ ಟೈಮ್, ಸ್ಪೇಸ್ ಟು ಡೂ ದಿಸ್. ಮತ್ತು ಎಲ್ಲ ಮಾಡಿದ ಮೇಲಿಂದ ಸೋಫಾ ಹೇಗಿರಬೇಕು, ಎಷ್ಟು ಉದ್ದ ಸೋಫಾ ಹಾಕಬೇಕು, ಎಷ್ಟು ಅಗಲ ಇರಬೇಕು ಸೋಫಾ, ಅದಕ್ಕೆ ಟಿ ವಿ ಎಷ್ಟು ಸೈಜ್ ತರಬೇಕು, ಎಲೆಕ್ಟ್ರಿಕಲ್ ಪಾಯಿಂಟ್ ಯಾವ ಕಡೆ ಬಿಡಬೇಕು, ಇದೆಲ್ಲ ಇಟ್ಸ್ ಅ ಲಾಂಗ್ ಪ್ರೋಸೆಸ್. ಸೊ ಇಂಟ್ರೆಸ್ಟೆಡ್ ಪೀಪಲ್, ದಿಸ್ ಇಸ್ ಫಾರ್ ಸೇಲ್. ಇನ್ನೊಮ್ಮೆ ಹೇಳ್ತೀನಿ, ಈ ಮನೇನ ಕಟ್ಟಿರುವಂಥದ್ದು ಮಾರುವ ಯಾವುದೇ ಉದ್ದೇಶದಲ್ಲ, ಕಾರಣಾಂತರಗಳಿಂದಾಗಿ ಮಾರ್ತಾ ಇರುವಂತಹ ಮನೆ ಮೈಸೂರು ರೂಪಾನಗರ, ಅದು ಸುಪ್ರೀತ್ ಅನಂತ ಸ್ವಾಮಿ. ಇದರ ಸಂಕ್ಷಿಪ್ತವಾಗಿರುವಂತಹ ವಿಡಿಯೋ ಇನ್ಯಾವುದೂ ಇಲ್ಲ. ದಿಸ್ ಇಸ್ ಇಟ್. ಡಿಸ್ಕ್ರಿಪ್ಷನಲ್ಲಿ ನಾನು ಇದರ ರೇಟ್ ಎಷ್ಟು ಅಂತ ಕೊಟ್ಟಿರ್ತೀನಿ. ಆಸಕ್ತರು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸಪ್ ಮೀ. ಥ್ಯಾಂಕ್ ಯು ವೆರಿ ಮಚ್.